ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಪಾಲಿಟಿಕ್ಸ್ ಚುರುಕಾಗ್ತಾ ಇದೆ. ಹನಿ ಟ್ರ್ಯಾಪ್ ಆಯ್ತು, ಇದೀಗ ಫೋನ್ ಟ್ರ್ಯಾಪ್. ನನ್ನ ಫೋನ್ ಟ್ರ್ಯಾಪ್ ಆಗಿದೆ ಸರ್, ರಕ್ಷಣೆ ಕೊಡಿ. ನಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ಜನರ ಪರಿಸ್ಥಿತಿ ಏನಾಗಬೇಡ. ರಕ್ಷಣೆ ಕೋರಿ ದುಂಬಾಲು ಬಿದ್ದಿದ್ದಾರಂತೆ ಶಾಸಕರು. ಹಲವು ತಿಂಗಳಿಂದ ಫೋನ್ ಕದ್ದಾಲಿಕೆ ಆರೋಪ. ನಮ್ಮ ಫೋನ್ ಕದ್ದಾಲಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರುಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಂತೆ. ವಿಪಕ್ಷದವರ ಫೋನ್ ಟ್ರ್ಯಾಪ್ ಆಯ್ತು ಅಂದ್ರೆ ಪರವಾಗಿಲ್ಲ ಬಿಡಿ, ನಮ್ದೇ ಫೋನ್ ಟ್ರ್ಯಾಪ್ ಆಗ್ತಿದೆ ಅಂದ್ರೆ ಏನು, ಯಾಕೆ ಪಕ್ಷದಲ್ಲೇ ಫೋನ್ ಟ್ರ್ಯಾಪ್ ಯಾಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಪಾಲಿಟಿಕ್ಸ್ ಚುರುಕಾಗಿದೆ. ಯಾಕೆ ಕಂಪ್ಲೇಂಟ್ ಕೊಟ್ರು? ಹಾಗಾದ್ರೆ ಯಾರ್ಯಾರ ಫೋನ್ ಟ್ರ್ಯಾಪ್ ಆಗಿದೆ, ಯಾಕಾಗಿದೆ, ಯಾವ ಬಣದವ್ರದ್ದಾಗಿದೆ? ನನ್ನ ಫೋನ್ ಟ್ರ್ಯಾಪ್ ಆಗಿದೆ ಸರ್, ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಲೀಡರ್ಸ್. ನಮ್ಗೆ ಈ ಪರಿಸ್ಥಿತಿ ಆದ್ರೆ ಜನರ ಪರಿಸ್ಥಿತಿ ಏನಾಗಬೇಡ. ಹಾಗಾದ್ರೆ ನಮ್ಮ ವೀಕ್ನೆಸ್ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ವಿಪಕ್ಷಗಳಿಂದಲೂ ಇದ್ರ ಬಗ್ಗೆ ಬಹಿರಂಗ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ನನ್ನ ಮತ್ತು HDK ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಅಶೋಕ್ ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ತನಿಖೆ ಕೊಡುವಂತೆ ರೂಲಿಂಗ್ ಅಂಡ್ ಅಪೋಸಿಷನ್ ಲೀಡರ್ಸ್ಗಳು ದುಂಬಾಲು ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾದ್ರೆ ಯಾರ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಇವರು? ಇವೆಲ್ಲವೂ ಕೂಡ ಬರುವಂತದ್ದು ಇಂಟೆಲಿಜೆನ್ಸ್ ಇಲಾಖೆ ಅಡಿ, ಅಂದ್ರೆ ಗುಪ್ತಚರ ಇಲಾಖೆ ಅಡಿ. ಯಾರು ಹ್ಯಾಂಡಲ್ ಮಾಡ್ತಾ ಇರೋದು ಇದನ್ನ? ಸಿಎಂ ಸಿದ್ದರಾಮಯ್ಯ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಮತ್ತು ಮಗದೊಂದು ಕಡೆ ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಾ? ಅವರ ಇಲಾಖೆ ಅಡಿಯಲ್ಲೇ ಬರುವಂತದ್ದಲ್ವಾ? ಯಾವ ಬಣ ಬಹಳ ಪ್ರಮುಖವಾಗಿ ಕಾಡುತ್ತೆ. ಮಗದೊಂದು ಕಡೆ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಕೂಡ ಇದೀಗ ನಮ್ಮ ಫೋನ್ ಟ್ರ್ಯಾಪ್ ಆಗ್ತಾ ಇದೆ ಎನ್ನುವ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಹನಿ ಟ್ರ್ಯಾಪ್, ಮತ್ತೊಂದು ಕಡೆ ಫೋನ್ ಟ್ರ್ಯಾಪ್. ಯಾರು ಮಾಡಿಸ್ತಾ ಇದ್ದಾರೆ? ಇದ್ರ ಹಿಂದಿನ ಸೂತ್ರಧಾರ ಯಾರು? ಹನಿ ಟ್ರ್ಯಾಪ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಲಿಂಕ್ ಇದೆಯಾ? ಅಥವಾ ಫೋನ್ ಟ್ರ್ಯಾಪ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕದ್ದಾಲಿಸ್ತಾ ಇದ್ದಾರೆ? ಎಷ್ಟು ಜನರ ಫೋನ್ ಟ್ರ್ಯಾಪ್ ಆಗಿದೆ? ಇದೀಗ ವಿಪಕ್ಷಗಳು ಈ ರೀತಿಯಾಗಿ ಆರೋಪ ಮಾಡೋದು ಕಾಮನ್ ಬಿಡಿ. ಆಮೇಲೆ ಅದು ಆಗ್ತಾ ಇರುತ್ತೆ, ಹೊಸದೇನಲ್ಲ. ಫೋನ್ ಟ್ರ್ಯಾಪ್ ವಿಚಾರ ಹೊಸ ಸುದ್ದಿನೇ ಅಲ್ಲ, ಬ್ರೇಕಿಂಗ್ ನ್ಯೂಸ್ ಅನ್ನುವಂಥದ್ದು ಅಲ್ಲ, ಆಗ್ತಾ ಇರುತ್ತೆ. ಬಟ್ ಸ್ವಪಕ್ಷದಲ್ಲಿರೋರ್ನೇ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಅವ್ರ ಫೋನ್ ಕದ್ದಾಲಿಕೆ ಆಗ್ತದೆ, ಅವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ, ಅವ್ರ ವ್ಯವಹಾರ ಏನು, ಒಂದು ಪರ್ಸನಲ್ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ ಆಡಳಿತದಲ್ಲಿರೋರ್ದೇ. ಅಂದರೆ ಯಾರ ವೈಫಲ್ಯ ಅದು? ಹಾಗಾದರೆ ಅದನ್ನೇ ಹೇಳಿದ್ದು. ಈ ಫೋನ್ ಟ್ರ್ಯಾಪ್ ಅಥವಾ ಫೋನ್ ಕದ್ದಾಲಿಕೆ, ಮತ್ತೊಂದು ಮಗದೊಂದು, ಇವೆಲ್ಲವೂ ಕೂಡ ಬರೋದು ಇಂಟೆಲಿಜೆನ್ಸ್, ಗುಪ್ತಚರ ಇಲಾಖೆ ಅಡಿ. ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಯಾರು? ಸಿಎಂ ಸಿದ್ದರಾಮಯ್ಯ ಅವರು. ಮತ್ತು ಗೃಹ ಇಲಾಖೆಗೂ ಕೂಡ, ಅಂದರೆ ಪರಮೇಶ್ವರ್ ಅವ್ರಿಗೂ ಕೂಡ ಸಂಬಂಧಪಡುತ್ತೆ. ಇವರಿಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರಾ? ವಿಪಕ್ಷದವ್ರನ್ನ ಬಿಟ್ಟಾಕ್ಬಿಡಿ, ಸೈಡಿಗಿಡಿ. ಈಗ ಸ್ವಪಕ್ಷದಲ್ಲೂ ಕೂಡ ಆಡಳಿತ ನಡೆಸ್ತಾ ಇರೋ ರಾಜ್ಯ ಕಾಂಗ್ರೆಸ್ ಲೀಡರ್ಸ್ಗಳು ಕೂಡ ಈ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯ ಅವ್ರ ಮೇಲಾ, ಪರಮೇಶ್ವರ್ ಅವ್ರ ಮೇಲಾ, ಮತ್ತು ಯಾವ ಬಣದವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸುತ್ತೆ. ಅದನ್ನು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಸದ್ಯ ವಿಪಕ್ಷದಲ್ಲಿ ಕೇಳಿ ಬಂದಿರುವಂಥದ್ದು ಅಶೋಕ್ ಅವರು, ನನ್ನ ಫೋನು ಕದ್ದಾಲಿಕೆ ಆಗಿದೆ, HDK ಅವ್ರದ್ದು ಫೋನ್ ಕದ್ದಾಲಿಕೆ ಆಗಿದೆ ಅಂತ. ಬಟ್ ಕಾಂಗ್ರೆಸ್ನಲ್ಲಿ ಯಾರು ಮಾಡ್ತಿದ್ದಾರೆ? ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ವಿಪಕ್ಷಗಳ ಆರೋಪ ಫೈನ್. ಸೊ ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಫೋನ್ ಟ್ರ್ಯಾಪ್ ಬಗ್ಗೆ ಕಂಪ್ಲೇಂಟ್ ಹೋಗ್ತಾ ಇದೆ. ಅಂದರೆ ಯಾವ ಬಣದವರು, ಎಷ್ಟು ಜನರ ಕದ್ದಾಲಿಕೆ ಆಗಿದೆಯಂತೆ, ಆಮೇಲೆ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ? ಇಂಟೆಲಿಜೆನ್ಸ್ ಸರ್ಕಾರದ ಅಡಿಯಲ್ಲೇ ಇರುತ್ತೆ, CM ಅಡಿಯಲ್ಲೇ ಇರುತ್ತೆ, ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಸಿದ್ದರಾಮಯ್ಯ ಪರಮೇಶ್ವರ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಾ? ಹೌದು ಅನ್ನೋದಾದ್ರೆ ಯಾವ ಬಣ? ಡೀಟೇಲ್ಸ್ ಏನಿದೆ? ದಿವ್ಯಾ, ವೆರಿ ಗುಡ್ ಮಾರ್ನಿಂಗ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಇರುವಂತಹ ಎರಡು ಬಣಗಳ ನಡುವೆ ದಿನದ ದಿನಕ್ಕೆ ಆರೋಪ ಮತ್ತೆ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದಾವೆ. ಹೀಗಾಗಿ CD ಮತ್ತೆ ಹನಿ ಟ್ರ್ಯಾಪ್ ಪ್ರಕರಣ ಸದ್ದಾದ ಬೆನ್ನಲ್ಲೇ ಮತ್ತೊಂದು ಆರೋಪವನ್ನು ಕೂಡ ಸಿದ್ದರಾಮಯ್ಯ ಅವರ ಬಣದಿಂದಲೇ ಕೇಳಿ ಬಂದಿರುವಂತದ್ದು. ಮೊನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಕೆಲವೊಂದಷ್ಟು ಶಾಸಕರು ಮತ್ತೆ ಸಚಿವರುಗಳು ಮತ್ತೊಂದು ಬಣ ನಮ್ಮ ಫೋನ್ ಅನ್ನ ಟ್ರ್ಯಾಪ್ ಮಾಡ್ತಿದೆ ಅನ್ನುವಂತ ಒಂದು ವಿಚಾರವನ್ನ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿರುವಂತದ್ದು. ಕಳೆದ 6-7 ತಿಂಗಳಿಂದಲೂ ಕೂಡ ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸದ್ದಾಗ್ತಾ ಇರುವಂತಹ, ಅವರ ಕೇಳಿ ಬಂದಿರುವಂತಹ ರಾಜಣ್ಣ ಮತ್ತೆ ರಾಜೇಂದ್ರ ಇಬ್ರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಈ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಇವರಷ್ಟೇ ಅಲ್ಲ, ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಕೂಡ ಈ ವಿಚಾರವನ್ನ ಈ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿಯನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯ ಅವರ ಬಣದವರು ಹೇಳ್ತಾ ಇರುವಂತದ್ದು, ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಕಳೆದ 6-7 ತಿಂಗಳಿಂದಲೂ ಕೂಡ ಬಿರುಸಿನಿಂದ ಆಗ್ತಾ ಇರೋದ್ರಿಂದ
ಮತ್ತೊಂದು ಬಣ ನಮ್ಮ ಶಾಸಕರು ನಮ್ಮ ಆಪ್ತರ ಫೋನ್ ಅನ್ನ ಕದ್ದಾಲಿಸ್ತಾ ಇದ್ದಾರೆ. ಮಾರುತಿ ಸಾರಿ ಫಾರ್ ದ ಇಂಟ್ರಾಪ್ಟ್. ಹಾಗಾದ್ರೆ ಇಂಟೆಲಿಜೆನ್ಸ್ ಅಷ್ಟೊಂದು ವೀಕ್ ಆಯ್ತಾ ಗುಪ್ತಚರ ಇಲಾಖೆ ಅನ್ನೋದು? ನಾನು ಇದನ್ನೇ ಅವಾಗ್ಲಿಂದ ಪ್ರಸ್ತಾಪ ಮಾಡ್ತಾ ಇರೋದು. ಇಂಟೆಲಿಜೆನ್ಸ್ ಯಾರ ಅಡಿಯಲ್ಲಿ ಬರುತ್ತೆ? ಈಗ ಸಿದ್ದು ಬಣ ಡಿ ಕೆ ಬಣ ಅನ್ನುವಂಥದ್ದು ಇಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದ್ರೆ ಡಿ ಕೆ ಬಣದ ಅಡಿ ಬರಲ್ವಲ್ಲ ಈ ಇಂಟೆಲಿಜೆನ್ಸ್. ಈಗ ಡಿ ಕೆ ಬಣದವ್ರ ಮೇಲೆ ಇವ್ರು ಆರೋಪ ಮಾಡಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಮಾಡಿದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಮಾಡ್ಬೇಕಲ್ವಾ? ಸಿದ್ದು ಬಣದವರು ಹಾಗಾದ್ರೆ ಸಿದ್ದರಾಮಯ್ಯನ ಮೇಲೆ ಆರೋಪ ಮಾಡ್ತಾ ಇದ್ದಾರಾ? ಇವ್ರ ಅನುಮಾನ ಯಾರ ಮೇರೆಗೆ? ಇಂಟೆಲಿಜೆನ್ಸ್ ಅವರು ಹಿಂದೆ ವಿಪಕ್ಷ ನಾಯಕರುಗಳಾದಂತಹ ಆರ್ ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದಾಗ ಫೋನ್ ಕದ್ದಾಲಿಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕಳೆದ 7-8 ತಿಂಗಳ ಹಿಂದೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು ಅಂತ. ನೀವ್ ಹೇಳಿದಂತೆ ಈ ಗುಪ್ತಚರ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಕಂಪ್ಲೀಟ್ ಇಲಾಖೆ ಈಗ ಬರ್ತಾ ಇರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಅಡಿಯಲ್ಲಿ. ಆದ್ರೆ ಅಧಿಕಾರದ ಪ್ರಭಾವ ಹಾಗೂ ಅಧಿಕಾರದಲ್ಲಿ ಇರುವಂತಹ ಆಡಳಿತದಲ್ಲಿರುವಂತಹ ನಾಯಕರುಗಳ ಒತ್ತಡಕ್ಕೆ ಅಧಿಕಾರಿಗಳು ಮನೆಯುವಂತದ್ದು ಸಹಜ. ಇದು ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಷ್ಟೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ ಹಲವು ಸಂಗತಿಗಳನ್ನ ಆಗಿರುವಂತದ್ದು ನಾವು ನೋಡಿದ್ವಿ. ಈ ಬಾರಿನೂ ಕೂಡ ಅಂತದ್ದೇ ಒಂದು ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ಒಂದು ಗುಮಾನಿ ಮತ್ತೆ ಗುಸುಗುಸು ಚರ್ಚೆ ಕಾಂಗ್ರೆಸ್. ಯು ಮೀನ್ ಸಿದ್ದರಾಮಯ್ಯಗೆ ಸಂಬಂಧಪಟ್ಟ ಇಲಾಖೆ ಅಷ್ಟೊಂದು ವೀಕ್ ಆಗಿದೆ ಅಂತನಾ? ಅವ್ರು ಹ್ಯಾಂಡಲ್ ಮಾಡ್ತಾ ಇರೋದು ಅಷ್ಟೊಂದು ವೀಕ್ ಆಗಿದೆ ಈ ಗುಪ್ತಚರ ಇಲಾಖೆ ಅಂತನಾ? ಗುಪ್ತಚರ ಇಲಾಖೆದು ಇಲ್ಲಿ ಗುಪ್ತಚರ ಇಲಾಖೆಯವರು ಫೋನ್ ಕದ್ದಾಲಿಸ್ತಾ ಇದಾರೆ ಅನ್ನುವಂತ ಒಂದು ಮಾಹಿತಿ ಆಗಿಂದಾಗೆ ಕೊಡ್ತಾ ಇದಾರೆ. ಆದ್ರೆ ಯಾರು ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸ ಮಾಡೋದ್ರಲ್ಲಿ ಗುಪ್ತಚರ ಇಲಾಖೆ ವಿಫಲ ಆಗಿರಬಹುದು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇಂತಹ ಒಂದು ವಿಚಾರಗಳನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವಿಪಕ್ಷದವರು ಸಹಜವಾಗಿ ಆರೋಪ ಮಾಡೋದು ಸಾಮಾನ್ಯ ಅನ್ನುವಂತ ಒಂದು ರೀತಿಯಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅದನ್ನ ಮಾಡ್ತಾರೆ. ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನನ್ನ ಫೋನು ಕೂಡ ಕದ್ದಾಲಿಕೆ ಆಗ್ತಿದೆ ಅಂತ. ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವೇ ಆರೋಪವನ್ನ ಮಾಡಿದ್ರು. ಆದ್ರೆ ಯಾವಾಗ ವಿರೋಧ ಪಕ್ಷದ ನಾಯಕರು ಆರೋಪವನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಇದು ಕೇವಲ ಒಂದು ರಾಜಕೀಯ ಪ್ರೇರಿತ ಸ್ಟೇಟ್ಮೆಂಟ್ ಅನ್ನುವಂತ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಹಾಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ಶಾಸಕರ ಸಚಿವರುಗಳ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನುವಂಥದ್ದು ಈಗ ಚರ್ಚೆಗೆ ಬಂದಿರುವಂತದ್ದು. ಅದರಲ್ಲೂ ಎರಡು ಬಣಗಳು ಪ್ರತ್ಯೇಕವಾಗಿ ಈಗಾಗಲೇ ಆಗಿರುವಂತದ್ದನ್ನ ಕಳೆದ 1-2 ವರ್ಷಗಳಿಂದ ನಾವು ನೋಡ್ತಲೇ ಇದ್ವಿ. ಪ್ರತಿದಿನವೂ ಕೂಡ ಒಂದೊಂದು ಬಣ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಇರುವಂತಹ ಆ ಇಲಾಖೆ, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಬಳಿ ಇರುವಂತಹ ಆ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಇಂತಹ ಒಂದು ಕೆಲಸವನ್ನ ವಿರೋಧಿ ಬಣ ಮಾಡ್ತಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಇದು ನಾನು ಡಿ ಕೆ ಶಿವಕುಮಾರ್ ಅವರು ಬಣ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಆದ್ರೆ ಇದರ ಹಿಂದೆ ಇರುವಂತಹ ಪ್ರಭಾವಿ ಕೈ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಈ ಕ್ಷಣದಲ್ಲಿ ಉಟ್ಕೊಂಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡುವಂತಹ ಒಂದು ಕೆಲಸವನ್ನು ಕೂಡ ರಾಜ್ಯ ಕಾಂಗ್ರೆಸ್ನ ಶಾಸಕರು ಮತ್ತೆ ಸಚಿವರುಗಳು ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಧನ್ಯವಾದ ಮಾರುತಿ ತಮ್ಮ ಡೀಟೇಲ್ಸ್ಗೆ. ಓಕೆ, ಇದೀಗ ಫೋನ್ ಕದ್ದಾಲಿಕೆ ಆರೋಪ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ವಿಪಕ್ಷ ಅನ್ನೋದಕ್ಕಿಂತ ಸ್ವಪಕ್ಷದಲ್ಲೂ ಕೂಡ ಟ್ರ್ಯಾಪ್ ಮಾಡ್ತಾ ಇದಾರಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣ್ಣದವರಿಗೆ ತವಕ, ಕೋಪ, ಅಸಮಾಧಾನ ಎಲ್ಲವೂ ಕೂಡ ಇದ್ದಂಗಿದೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ರಾಜ್ಯ ಸರ್ಕಾರ ಅದು ಯಾಕೆ? ನಿಮ್ಮ ಲೀಡರ್ಸ್ಗಳಿರೋದು ಯಾಕೆ? ಮತ್ತೊಂದು ಇಂಟೆಲಿಜೆನ್ಸ್ ಅಷ್ಟೊಂದು ವೀಕ್ ಆಯ್ತಾ? ಸಿದ್ದರಾಮಯ್ಯ ಅವರು ಹ್ಯಾಂಡಲ್ ಮಾಡ್ತಾ ಇರುವಂತಹ ಇಲಾಖೆ ಅದು ಮತ್ತೊಂದು ಬಣ ಬಂದು ಹಸ್ತಕ್ಷೇಪ ಮಾಡುತ್ತೆ, ಪ್ರಭಾವ ಬೀರುತ್ತೆ ಅಂದರೆ ಏನರ್ಥ? ಇವರಿಬ್ಬರ ನಡುವೆ ಸಿದ್ದರಾಮಯ್ಯ ವೀಕ್ ಆದ್ರ ಅನ್ನುವಂತಹ ಪ್ರಶ್ನೆನೇ ಸಹಜವಾಗಿ ಹುಟ್ಟಾಕತ್ತೆ. ನೋಡೋಣ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಕರಣ ಅಂತ.